ನಿನ್ನ ಜೊತೆಯಲಿ ಜೊತೆಯಲಿ ಎಲ್ಲ ಗೊತ್ತಿದ್ರು ನನ್ಗೆ ಹರ್ಟ್ ಮಾಡಬೇಕು ಅಂತಾನೆ ಇದೆಲ್ಲ ಮಾಡ್ತಿದ್ಯಲ್ಲ. ಶಾಲಿನಿ ಪ್ಲೀಸ್ ಹಿಂಗೆ ಆಡ್ಬೇಡಿ. ಎಲ್ಲರೂ ನಮ್ಮನ್ನ ನೋಡ್ತಾ ಇದ್ದಾರೆ. ನೋಡ್ಲಿ ಬಿಡು, ಅವರು ಇವರು ನೋಡ್ತಾರೆ ಅನ್ನೋ ಭಯ ಭಕ್ತಿ ನಾಚಿಕೆ ಎಲ್ಲ ಇದ್ದಿದ್ರೆ ನನ್ನನ್ನು ಯಾಕೋ ಕಟ್ಕೊಂಡೆ? ನೀನು ಹೇಳ್ದಂಗೆಲ್ಲ ಕೇಳೋಕೆ, ನೀನು ಆಡ್ಸ್ದಂಗೆಲ್ಲ ಆಡೋಕೆ ನಾನು ನಿನ್ನ ಸರ್ವೆಂಟು ಅಲ್ಲ, ನಾನು ನಿನ್ಗಿಂತ ಚಿಕ್ಕವಳು ಅಲ್ಲ. ವಯಸ್ಸಾಗಿದೆ ನನಗೆ. ಆ ಹುಡುಗಿ ಮನೆಗೆ ಬಂದಾಗಿಂದ ನೀನು ಅಭಯನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ಯಾ. ಹಳೆ ಕಾಲದವ್ರ ಥರ ವ್ರತ ಪೂಜೆ ಅಂತ ಹಿಡ್ಕೊಂಡು ಕೂತಿದ್ಯಾ. ಅಜ್ಜಿ ರುಡೋ ಥರ ಈ ಥರ ಸೀರೆ ಉಟ್ಕೊಂಡು ಓಡಾಡ್ತಾ ಇದ್ರೆ ಅವನಿಗೆ ಬೇಜಾರಾಗಲ್ವೇನಮ್ಮ? ಇವೆಲ್ಲ ಸಾಲದು ಅಂತ ಆ ಹುಡುಗಿ ರಂಗಾದ ಬಟ್ಟೆ ಹಾಕ್ಕೋತಾಳೆ, ಪಟ್ಪಟ ಅಂತ ಮಾತಾಡ್ತಾಳೆ, ನಮ್ಮ ಅಭಯ್ಗಿಂತ ಸ್ಪೀಡ್ ಆಗಿದ್ದಾಳೆ. ಇಷ್ಟೆಲ್ಲ ಇಟ್ಕೊಂಡಿರೋ ಹುಡುಗಿ ಒಂದೇ ಮನೇಲಿ ಇದ್ಕೊಂಡು ಅವನು ಮುಂದೆ ಸದಾ ಓಡಾಡ್ತಾ ಇದ್ರೆ ಅವನ ಮನಸ್ಸು ಚಂಚಲ ಆಗಲ್ವಾ ಹೇಳು? ಅದೆಲ್ಲ ಆಗ್ಲಿ ಅಂತ ತಾನೆ ನಾನು ಇದೆಲ್ಲ ಮಾಡ್ತಿರೋದು. ಅದೇ ಯಾತಕ್ಕೆ ಅಂತ ನಿನ್ನ ಸ್ಥಾನನ ಬಿಟ್ಕೊಟ್ಟು ಅಲ್ಲಿಗೆ ಇನ್ನೊಬ್ಳನ್ನ ಯಾತಕ್ಕೆ ತಂದು ಕೂರಿಸ್ತಾ ಇದೀಯಾ? ಯಾಕಂದ್ರೆ ನಂಗೆ ನಿಮ್ಮ ಮಗ ಬೇಕಾಗಿಲ್ಲ. ನಂಗೆ ಅವನ್ ಕಂಡ್ರೆ ಇಷ್ಟ ಇಲ್ಲ. ಒಳ್ಳೆ ಚೈಲ್ಡ್ ತರ ಆಡ್ತಾನೆ. ಜವಾಬ್ದಾರಿ ಅನ್ನೋದೇ ಇಲ್ಲ, ಗಂಭೀರ ಇಲ್ಲ, ಸೂಕ್ಷ್ಮ ಅನ್ನೋದೇ ಇಲ್ಲ. ಅಂತವನ ಜೊತೆ ನಾನು ಹೇಗ್ ಸಂಸಾರ ಮಾಡ್ಲಿ ಹೇಳಿ? ಏನಮ್ಮ ಹೇಳ್ತಾ ಇದೀಯಾ ನೀನು? ಅಭಯ್ ಕಂಡ್ರೆ ನಿಂಗೆ ಪ್ರೀತಿ ಇಲ್ಲ, ಬಲವಂತವಾಗಿ ಬದುಕ್ತಾ ಇದ್ದೀನಿ ಅವನ ಜೊತೆಲಿ. ತಾಳಿ ಕಟ್ಸ್ಕೊಂಡಿದ್ದೀನಿ, ಅವನ ಮನೇಲಿ ಅನ್ನ ತಿಂತಿದ್ದೀನಿ ಅಂದ್ ಒಂದೇ ಒಂದು ಕಾರಣಕ್ಕೋಸ್ಕರ ಅವನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದು. ಇಲ್ಲಾಂದ್ರೆ ಅವನ್ನ ಯಾವಾಗ್ಲೂ ಬಿಟ್ಟು ಹೋಗ್ತಿದ್ದೆ. ಅಂದ್ರೆ ಎಷ್ಟು ದಿನದಿಂದ ನೀನು ಜೊತೆ ಬದುಕ್ತಾ ಇರೋದು ಬಲವಂತದಿಂದನಾ? ಹೌದು. ನಾನು ಅವ್ನು ನೋಡಿದ ಮೊದಲನೇ ದಿವಸದಿಂದನೂ ನಂಗೆ ಅವ್ನು ಕಂಡ್ರೇನೆ ಆಗ್ತಿರ್ಲಿಲ್ಲ. ನೀವೆಲ್ಲ ಬಲವಂತ ಮಾಡಿ ನನ್ನ ಅವನ ಜೊತೆ ಕಟ್ಬಿಟ್ರಲ್ಲ, ಇವಾಗ ಅನುಭವಿಸ್ತಿರೋಳು ಯಾರು? ನನ್ಗಿಂತ 5 ವರ್ಷ ಚಿಕ್ಕ ಹುಡುಗನ ಜೊತೆ ಸಂಸಾರ ಮಾಡೋ ಸಂಕಟ ಇದೆಯಲ್ಲ, ಅದು ನನ್ಗೆ ಮಾತ್ರ ಗೊತ್ತು. ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ನಿಮ್ಗೆ ಬಿಡ್ಸ್ ಹೇಳೋ ಅಗತ್ಯನೂ ಇಲ್ಲ ನನಗೆ. ದೇವ್ರೆ, ಏನಾಗ್ತಾ ಇದೆ ಇಲ್ಲಿ? ನನ್ನನ್ನು ಕ್ಷಮಿಸಿ ಮಾವ. ನಿಮ್ಮ ಮಗನ ಸಂತೋಷಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾಡ್ತಿರೋದು. ಅವನು ಚೆನ್ನಾಗಿರಬೇಕು, ಅವನ ವಯಸ್ಸಿನ ಹುಡುಗಿ ಜೊತೆ ಆನಂದವಾಗಿರಬೇಕು. ಅದಕ್ಕೆ ನಾನು ದೂರ ಆಗಲೇಬೇಕು. ಅಭಯ್, ಅವಳ ಜೊತೆ ಮಾತಾಡ್ದೆ ಕಣೋ. ತುಂಬಾ ಬೇಜಾರಲ್ಲಿದ್ದಾಳೆ. ನೀನು ಚೈಲ್ಡಿಶ್ ಆಗಾಡಿ ಅವಳ ಮನಸ್ಸನ್ನ ಮತ್ತಷ್ಟು ಕೆಡ್ಸಕ್ ಹೋಗ್ಬೇಡ. ಒಂದಷ್ಟು ದಿನ ಅವಳ ಪಾಡುಗಳನ್ನ ಇರಕ್ ಬಿಟ್ಬಿಡು. ಮನಸ್ಸು ತಿಳಿಯಾಗತ್ತೆ, ನಿನ್ನ ಬೆಲೆನೂ ಅವಳಿಗೆ ಅರ್ಥ ಆಗತ್ತೆ. ಅಂದ್ರೆ ನಿಮ್ಮಗೂ ಕನ್ವಿನ್ಸ್ ಆಗ್ಲಿಲ್ಲ ಅಲ್ವಾ ಅವರು? ಆಗ್ಲಿಲ್ಲ ಕಣೋ, ಆದ್ರೆ ಅವಳ ಸಮಸ್ಯೆನೂ ಅವ್ರಿಗೆ ನಿಜವಾಗ್ಲೂ ಜಂಬ ಬಂದಿದೆ. ಅದಕ್ಕೆ ನಮ್ ಯಾರ ಪ್ರೀತಿನೂ ಅರ್ಥ ಆಗ್ತಿಲ್ಲ ಅವ್ರಿಗೆ. ಆಯ್ತು ಬಿಡಿ, ಅವರು ಎಷ್ಟು ದಿನ ಇದನ್ನೇ ಸಾಧಿಸ್ತಾರೋ ನಾವು ನೋಡೇ ಬಿಡೋಣ.
ಪಕ್ಷಕ್ಕೆ ನಿಮ್ಮ ಮತ ಯಾರಿಗೆ? ರಂಜಿತ್ ಕುಮಾರ್ಗೆ. ನಿಮ್ಮ ಮತ ಯಾರಿಗೆ? ಸ್ವಾಭಿಮಾನ ಪಕ್ಷಕ್ಕೆ. ನಿಮ್ಮ ಮತ ಯಾರಿಗೆ? ರಂಜಿತ್ ಕುಮಾರ್ಗೆ. ಒಳಗೆ ಬರ್ಬೋದಾ? ಅರ್ರೆ ರಂಜಿತ್ ಸರ್, ನೀವು ಇಲ್ಲಿ ನಮ್ಮ ಮನೇಲಿ? ಅಭಯ್, ಇದು ನಿಮ್ಮನೆ ಅಂತ ನನಗೂ ಗೊತ್ತಿರಲಿಲ್ಲ. ನಾವು ಹಾಗೆ ಪ್ರಚಾರಕ್ಕೆ ಬಂದಿದ್ವಿ. ಅಂತೂ ಓಟ್ ಕೇಳೋ ನೆಪಕ್ಕಾರು ನಮ್ಮ ಮನೆಗೆ ಬಂದಾರ. ಬನ್ನಿ ಸರ್, ಒಳಗೆ ಬನ್ನಿ. ಸರ್ ಬನ್ನಿ ಬನ್ನಿ ಸರ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರ್ ನಮಸ್ತೆ. ನಮಸ್ಕಾರ. ಅಮ್ಮ ನಮಸ್ತೆ. ಉಪಚಾರ ಎಲ್ಲ ಬೇಡಿ ಅಭಯ್. ಸರ್ ದಯವಿಟ್ಟು ನಿಮ್ಮ ಓಟ್ ಎಲ್ಲ ನನಗೇ ಬೇಕು, ಬಡವರ ಉದ್ಧಾರಕ್ಕೋಸ್ಕರ. ಅದನ್ನು ನೀವು ಕೇಳಬೇಕಾ? ನಮ್ಮ ಇಡೀ ಕುಟುಂಬವೇ ನಿಮಗೆ ಅಭಿಮಾನಿಗಳು. ಒಂದು ಲೋಟ ಕಾಫಿ ನಮಗೋಸ್ಕರ. ಇಲ್ಲ ದಯವಿಟ್ಟು ಬೇಡ. ಮತದಾರರ ಮನೇಲಿ ಉಪಚಾರ ಮಾಡಿಸ್ಕೊಳಕ್ಕೆ ಮುಜುಗರ ಆಗುತ್ತೆ, ನನಗೆ ಅಭ್ಯಾಸನೂ ಇಲ್ಲ. ಮನೆಗೆ ಬಂದಿರೋ ಅತಿಥಿಗಳನ್ನ ಹಾಗೆ ಕಳ್ಸೋದಕ್ಕೆ ನಮಗೂ ಅಭ್ಯಾಸ ಇಲ್ಲ ಸರ್. ಅಭಯ್, ಮತ್ತೆ ಕಟ್ಟಾಗ್ತಾ ಇದ್ದೀರಾ ನೀವು? ಅಯ್ಯೋ ಎಂಥದ್ದು ಇಲ್ಲ ಸರ್, ನೀವು ನಮ್ಮನೆ ಕಾಲಿಟ್ಟಿರೋದೇ ನಮ್ಮ ಪುಣ್ಯ. 2 ನಿಮಿಷ ಕೂತ್ಕೊಳ್ಳಿ, ಬಂದ್ಬಿಡ್ತೀನಿ. ಅಮ್ಮ ಆಯಿತು, ದೊಡ್ಡವರಳ ಮೇಲೆ ಮುಗೀತು. ಬಟ್ ಒಂದು ಕಂಡೀಷನ್, ಇವತ್ತು ನನಗೆ ಕಾಫಿ ಕೊಟ್ಟರೆ ನಿಮ್ಮ ಸೀನಿಯರೇ ಕೊಡಬೇಕು. ಅಷ್ಟೇ ತಾನೇ? ಇವನು ಯಾವಾಗಲೂ ನನ್ನ ಸೊಸೆನ ನೀವು ಮೀಟ್ ಮಾಡಿಲ್ಲ ಅಂತ ಹೇಳ್ತಾನೆ ಇದ್ದ. ಇವತ್ತು ನಿಮಗೆ ಅವಳ ಕೈಯಿಂದ ಉಪಚಾರ ಆಗತ್ತೆ. ಕೂತ್ಕೊಳ್ಳಿ. ಶಾಲಿನಿ, ರೀ ಸೀನಿಯರ್, ನಾವು ಅವತ್ತಿಂದ ಕಾಯ್ತಾ ಇದ್ವಲ್ಲ, ಆ ಟೈಮ್ ಇವತ್ತು ಕೂಡ ಬಂದಿದೆ. ಎಲ್ರಿ ಇದ್ದೀರಾ ಸೀನಿಯರ್? ಬನ್ರಿ ಬೇಗ. ಸರ್ 1 ನಿಮಿಷ ಬಂದೆ. ಸೀನಿಯರ್ ರೀ ಸೀನಿಯರ್, ಸೀನಿಯರ್ ಸೀನಿಯರ್ ರೂಮಲ್ಲಿಲ್ಲ. ಎಲ್ಲೋದ್ರು ಡ್ಯಾಡ್? ಮೇಲ್ಗಡೆ ರೂಮಲ್ಲಿರ್ಬೋದು ನೋಡು. ರೀ ಸೀನಿಯರ್, ಬಾತ್ರೂಮಲ್ಲಿ ಇದ್ದೀರೇನ್ರಿ? ಸ್ನಾನ ಮಾಡ್ತಿದ್ದೀನಿ. ಇಷ್ಟೊತ್ತಲ್ಲಿ ಎಂಥದ್ರಿ ಸ್ನಾನ? ಬೇಗ ಬನ್ನಿ, ನಿಮ್ಗೊಂದು ಸರ್ಪ್ರೈಸ್ ಇದೆ. ಈಗ ಬರೋಕ್ಕಾಗಲ್ಲ, ಇನ್ನೂ 20 ನಿಮಿಷ ಆಗುತ್ತೆ. ರೀ ಹಿಂಗೆ ಮಾಡಬೇಡ್ರಿ, ಬೇಗ ಬನ್ನಿ, ಅವ್ರು ಕಾಯ್ತಾ ಇದ್ದಾರೆ. ಹೇಳೋದು ಅರ್ಥ ಆಗಲ್ವಾ? ನಾನು ಬರೋಕ್ಕಾಗಲ್ಲ ಅಷ್ಟೇ. ಯಾರು ಬಂದಿದ್ದಾರೋ ಅವ್ರನ್ನೇ ಬೇಕಾದರೆ ಅರ್ಧ ಗಂಟೆ ಕಾಯಕ್ಕೆ ಹೇಳು. ಸೀನಿಯರ್, ದಿಸ್ ಇಸ್ ಟೂ ಮಚ್. ತುಂಬ ಓವರ್ ಆಗಿ ಆಡ್ತಾ ಇದ್ದೀರಾ. ಅವ್ರಾಗೆ ಮನೆಗೆ ಬಂದಾಗ ನಾವು ಹಿಂಗೆ ಮಾಡೋದು ತಪ್ಪಾಗುತ್ತೆ. ಈಗೇನು ಬರ್ತೀರಾ ಇಲ್ವಾ? ಬರಲ್ಲ ಅಷ್ಟೇ. ಹಿಂಗೆ ಬುದ್ಧಿನಲ್ಲಿ ಬಿಡ್ತೀರಾ? ಸಾರಿ ಸರ್, ಅದು ಸೀನಿಯರ್ಸ್ ಸ್ನಾನಕ್ಕೆ ಹೋಗಿದಾರಂತ, ಬರೋದಕ್ಕೊಂದು 10 ನಿಮಿಷ ಆಗುತ್ತೆ. ಬಿಡಿ, ನನಗೆ ಅವ್ರನ್ನ ನೋಡೋ ಅದೃಷ್ಟ ಇಲ್ಲ ಅನ್ಸುತ್ತೆ. ಅಯ್ಯೋ, ಹಾಗ್ಯಾಕಂತೀರಿ? 10 ನಿಮಿಷ ತಾನೇ ಬಂದ್ಬಿಡ್ತಾಳೆ.
10 ನಿಮಿಷ ಅಂದರೆ 600 ಕ್ಷಣಗಳು. ಅಷ್ಟೊಂದೆಲ್ಲ ಖರ್ಚು ಮಾಡೋ ಸಮಯ ಇಲ್ಲ ಸರ್ ನನ್ನ ಹತ್ರ. ಇನ್ನೊಂದ್ಸಲ ಬರ್ತೀನಿ ಪ್ಲೀಸ್. ಪ್ಲೀಸ್ ಸರ್, ಇದೊಂದು ಸಲ ಮಾಮ್ ನೀನು ಕಾಫಿ ತಗೊಂಬ. ಇಲ್ಲ ತಾಯಿ, ಇಲ್ಲ. ಇನ್ನೊಂದ್ಸಲ ಆರಾಮಾಗಿ ಬಂದು ಊಟನೇ ಮಾಡ್ಕೊಂಡು ಹೋಗ್ತೀನಿ. ದಯವಿಟ್ಟು ಈಗ ಬಲವಂತ ಮಾಡಿಬಿಡಿ. ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್. ಸರಿ ಸರ್, ನೀವು CM ಆದಮೇಲೆ ನಾನು ಸೀನಿಯರ್ನ ಮೀಟ್ ಮಾಡ್ಸೋದಂತ ಶಪಥ ಮಾಡಿದ್ನಲ್ಲ, ಮೋಸ್ಟ್ಲಿ ಅದಕ್ಕೆ ಅನ್ಸುತ್ತೆ ಹಿಂಗೆಲ್ಲ ಆಗ್ತಾ ಇದೆ. ಓಕೆ ಸರ್, ನಾನು ನಿಮ್ಮನ್ನು ಫೋರ್ಸ್ ಮಾಡಲ್ಲ. ಥ್ಯಾಂಕ್ ಯು. ದಯವಿಟ್ಟು ವೋಟ್ ಮಾಡಿ. ನಿಮ್ಮ ನಿರೀಕ್ಷೆ ನಿಜ ಮಾಡ್ತೀನಿ. ಬರ್ತೀನಿ. ಹೇ ರಚಿನ್, ಬಾವಳಿಗೆ ಏನು ಕೊಡಲಿ? ಶುಗರ್ಲೆಸ್ ಕಷಾಯ ಮಾಡ್ಕೊಂಬಂದು ಕೊಡ್ಲಾ? ಯಾಕೆ ರಚಿನ್, ಏನಾಯ್ತು? ಯಾಕೆ ಮಂಕಾಗಿದೆಯಾ? ವಯಸ್ಸಾದ್ಮೇಲೆ ಮಂಕಾಗಿರ್ಲೇಬೇಕಲ್ವಾ? ಯಾರು ಹೇಳಿದ್ರು ಹಾಗಂತ? ವಯಸ್ಸು ಉತ್ಸಾಹಕ್ಕೂ ಏನಂತೆ ಸಂಬಂಧ? ಸಂಬಂಧ ಇಲ್ಲ. ಆದರೆ ನನ್ನ ಮಗ ಸೊಸೆ ಎಂತೆಂಥ ಮಾತಂದ್ರು ಗೊತ್ತಾ? ವಯಸ್ಸಾದ್ಮೇಲೆ ನಮಗೆ ಸ್ವತಂತ್ರನೇ ಇಲ್ವಂತೆ. ಒಳ್ಳೆ ಹುಡುಗರ ಥರ ಆಡಬೇಡ, ಮಕ್ಕಳು ಮೊಮ್ಮಕ್ಕಳು ಹೇಳ್ದಂಗೆ ಕೇಳ್ಕೊಂಡು ಮೂಲೆಯಲ್ಲಿ ಬಿದ್ದಿರು ಅನ್ನೋ ಥರ ಮಾತಾಡ್ತಾರೆ. ಯಾಕೆ ಎಲ್ಲರೂ ಹಿಂಗೆ ಮಾಡ್ತಾರೆ ಗೌರಿ? ನಾವು ವಯಸ್ಸಿನಲ್ಲಿದ್ದಾಗ ಮಕ್ಕಳು ಹುಟ್ಟಿದ್ರೆ ಎಷ್ಟು ಸಂತೋಷ ಪಡ್ತಿದ್ವಿ, ಪ್ರೀತಿಯಿಂದ ಅಂಗೈಲಿ ಇಟ್ಕೊಂಡು ಸಾಕಿ ಬೆಳೆಸಿರ್ತೀವಿ. ಅವ್ರಿಗೆ ಬಟ್ಟೆ, ವಿದ್ಯೆ, ಆರೈಕೆ ಎಲ್ಲ ಕೊಟ್ಟಿರ್ತೀವಿ. ಅವ್ರ ಫೀಲಿಂಗ್ಸ್ನ ನಾವು ಅರ್ಥ ಮಾಡ್ಕೊಂಡಿರ್ತೀವಿ. ಕಷ್ಟ ಇಷ್ಟ ಎಲ್ಲ ಕೇಳಿರ್ತೀವಿ. ಅವಾಗೆಲ್ಲ ತಂದೆ ತಾಯಿ ಮುಖ್ಯ ಆಗಿರ್ತಾರೆ. ಭಯ ಭಕ್ತಿಯಿಂದ ನಾವು ಹೇಳಿದಾಗ ಕೇಳ್ಕೊಂಡಿರ್ತಾರೆ. ಅವ್ರ ವಯಸ್ಸಿಗೆ ಬಂದು ನಮಗೆ ವಯಸ್ಸಾದ ತಕ್ಷಣ ಅವರು ಹೇಳ್ದಂಗೆ ಕೇಳಬೇಕಾ? ಅವ್ರಿಗೆ ತಗ್ಗಿ ಬಗ್ಗಿ ನಡಿಬೇಕಾ? ನಮ್ಮ ಫೀಲಿಂಗ್ಸ್ಗೆ ಯಾಕೆ ಬೆಲೆ ಕೊಡೋದಿಲ್ಲ? ನಮ್ಮ ಕಷ್ಟ ಇಷ್ಟ ಯಾಕೆ ಕೇಳೋದಿಲ್ಲ? ಅವ್ರು ಹುಟ್ಟಿದಾಗಿಂದ ಆ ಎತ್ತರಕ್ಕೆ ಬೆಳೆಯೋವರೆಗೂ ನಾವು ಅವ್ರಿಗೆ ಪ್ರೀತಿ ಹಾರೈಕೆ ಕೊಟ್ಟಿರಲ್ವ? ಅದೇ ಥರ ನಾವು ವಯಸ್ಸಾದಾಗಿಂದ ಸಾಯೋವರೆಗೂ ನಮಗೂ ಪ್ರೀತಿ ಹಾರೈಕೆ ಕೊಡಬೇಕು ತಾನೆ? ಯಾಕೆ ಕೊಡಲ್ಲ? ಯಾಕೆ ಅಂದರೆ ಅವರು ಮನುಷ್ಯರೇ ಅಲ್ವೇನಪ್ಪ? ಎಲ್ಲರಿಗೂ ಅವ್ರವ್ರ ಸೇಫ್ಟಿ, ಅವ್ರವ್ರ ಅನುಕೂಲ ಅದೇ ಮುಖ್ಯ ಆಗುತ್ತೆ ಅಲ್ಲ? ಬೆನ್ನಿಗೆ ಬೀಳೋ ಹೊರೆಗಿಂತ ಮುಂದೆ ಆಸರೆ ಆಗೋರ ಮೇಲೆ ಗಮನ ಜಾಸ್ತಿ ಇರುತ್ತೆ. ಅದ್ರಲ್ಲಿ ಏನು ತಪ್ಪು? ಮಕ್ಕಳನ್ನ ಪ್ರೀತಿಸಿದ್ರೆ ಮುಂದೆ ಆಸರೆ ಆಗ್ತಾರೆ, ಮುದುಕರನ್ನು ಪ್ರೀತಿಸಿದ್ರೆ ಮುಂದೆ ಹೊರೆ ಆಗ್ತಾರೆ. ಅದರಿಂದ ಮನುಷ್ಯ ಯಾರನ್ನು ಪ್ರೀತಿಸ್ಬೇಕು ಹೇಳು? ಆಯ್ತಮ್ಮ, ಅವರು ನಮ್ಮನ್ನು ಪ್ರೀತಿಸೋದು ಬೇಡ, ಕಡೆ ಪಕ್ಷ ನಮ್ಮ ಸಂತೋಷನ ಎಲ್ಲೋ ಹೊಡ್ಕೋತೀವಲ್ಲ, ಅದಕ್ಕೆ ಯಾಕೆ ಅವ್ರು ಅಡ್ಡಿ ಮಾಡಬೇಕು? ಅವತ್ತು ರಾತ್ರಿ ನಿಮ್ಮ ಮನೆಗೆ ಬಂದಿದ್ದೇ ಅವ್ರ ಪಾಲಿಗೆ ದೊಡ್ಡ ಅಪರಾಧ ಆಗೋಯ್ತತ್ತೆ. ನಮ್ಮ ಮನೆಗೆ ಬಂದಿದ್ದು ಅವ್ರಿಗೆ ಹೇಗೆ ಗೊತ್ತಾಯ್ತು?
ನಾನೇನು ಹೇಳಿಲ್ಲ, ಆದರೂ ರಾತ್ರಿ ಹೊತ್ತು ಆಚೆಗೆ ಹೋಗಿದ್ಯಾ ಅಂತ ನನ್ನ ಬೈದರು. ಅವ್ರ ವಯಸ್ಸೇ ಬೈಯೋ ವಯಸ್ಸು ಕಣಪ್ಪ, ನಮ್ಮದು ಬೈಸ್ಕೊಳ್ಳೋ ವಯಸ್ಸು. ಅವ್ರ ಪಾಡ್ಗೆ ಅವ್ರು ಬೈಕೊಳ್ತಾ ಇರಲಿ, ನಮ್ಮ ಪಾಡ್ಗೆ ನಾವು ನಮ್ಮ ನೆಮ್ಮದಿ ಹುಡುಕೊಳ್ಳೋಣ. ಅವ್ರು ಬೈತಾರೆ ಅಂತ ನೀನು ಬರೋದು ಬಿಡಬೇಡ. ನಿನಗೆ ಯಾವಾಗ ಬೇಸರ ಆದರೂ ನಿನಗೆ ಹೆಗಲು ಕೊಟ್ಟು ನೋಡ್ಕೊಳ್ಳೋದಕ್ಕೆ ಈ ಗೌರಿ ಇದ್ದಾಳೆ. ಥ್ಯಾಂಕ್ ಯು. ನೀನಾಕೆ ಇಷ್ಟೊಂದು ಒಳ್ಳೆಯವಳು? ಆದರೂ ನಿನ್ನಷ್ಟು ಒಳ್ಳೆಯವಳಲ್ಲ. ಜ್ಯೂಸ್ ತಂದು ಕೊಡ್ಲಾ? ಬೇಡ. ಅಲ್ಲ, ನಿನಗೆ ನನ್ನ ಮೇಲೆ ಯಾಕೆ ಅಷ್ಟೊಂದು ಕನಿಕರ ಅನುಕಂಪ ಎಲ್ಲ? ಕನಿಕರ ಅಲ್ಲ, ಪ್ರೀತಿ. ನಿಜವಾಗ್ಲೂ ಪ್ರೀತಿನಾ? ಯಾಕೆ ಅನುಮಾನನ? ಅಥವಾ ನನ್ನ ಪ್ರೀತಿ ನಿನಗೆ ಇಷ್ಟ ಆಗಲಿಲ್ವಾ? ಹಂಗಲ್ಲ, ಈ ಬಿದ್ದೋಗೋ ಬಾಡಿ ಇಟ್ಕೊಂಡ್ರು ನಾವು ಪ್ರೀತಿಸ್ಬಹುದಾ ಅಂತ. ಯಾಕೆ ಆಗಬಾರ್ದು? ವಯಸ್ಸು ಮನಸ್ಸು ಏನಯ್ಯ ಸಂಬಂಧ? ನಮ್ಮ ಪ್ರೀತಿ ಈಗಿನ ಹುಡುಗರ ಥರ ಆಸೆ ಕಾಮ ತುಂಬಿದ ಪ್ರೀತಿ ಅಲ್ಲ. ನಿಜ, ಬಯಕೆ ಅನ್ನೋದೇ ಸತ್ತೋಗಿರೋ ದೇಹ ನಮ್ಮದು. ನಾವು ಈ ದೇಹ ಇಟ್ಕೊಂಡು ಪ್ರೀತಿಸಿದ್ರೆ ಅದು ನಿಜವಾದ ಪ್ರೀತಿ ಆಗಿರುತ್ತೆ ಅಲ್ವಾ? ಹೌದು, ಮತ್ತೆ ಹುಡುಗರು ಮಾಡೋ ಪ್ರೀತಿಗೂ ನಾವು ಮಾಡೋ ಪ್ರೀತಿಗೂ ಬೇಕಾದಷ್ಟು ವ್ಯತ್ಯಾಸ ಇರುತ್ತೆ. ನಮ್ಮ ಪ್ರೀತಿ ತಂದೆ ಮಗಳನ್ನ ಪ್ರೀತಿಸಿದ ಹಾಗೆ, ತಾಯಿ ಮಗನ ಪ್ರೀತಿಸಿದ ಹಾಗೆ ಇರುತ್ತೆ. ಹಾಗಂತೀಯ? ಹಾಗಾದರೆ ನಾವಿಬ್ಬರು ಓಲ್ಡ್ ಡೇಸ್ ಲವರ್ಸ್ ಆಗ್ಬೋದಾ? ಖಂಡಿತವಾಗಿ. ನೋಡು, ನಾನು ಹೇಳ್ತೀನಿ, ಯಾವನಿಗೇನಾದರೂ ಅಂದ್ಕೊಳ್ಳಿ, ಯಾವಳು ಏನಾದರೂ ಬೊಗಳ್ಕೊಳ್ಳಿ, ನಾನು ನಿನ್ನನ್ನು ಪ್ರೀತಿಸ್ತೀನಿ. ಐ ಲವ್ ಯು. Me too love you. ರೀ ಸೀನಿಯರ್, ಯಾಕ್ರಿ ಹೆಂಗೆ ಮಾಡಿದ್ರೆ? ಪಾಪ ಅವ್ರು ಬಂದು ಅಷ್ಟೊತ್ತು ಕಾಯ್ತಿದ್ರು. ನಾನು ಅಷ್ಟು ಸಲ ಬಂದು ಕೂಗ್ತಿದ್ದೆ, ಆದರೂ ಆಚೆನೆ ಬರೋಕ್ಕಾಗದೆ ಶಟನ ನಿಮ್ಮದು. ಹೇಳದ್ನಲ್ಲ ಸ್ನಾನ ಮಾಡ್ತಿದ್ದೆ ಅಂತ. ಸಾಕು ಸುಮ್ಮನಿರ್ರಿ. ಅಷ್ಟೊತ್ತಿನಲ್ಲಿ ಎಂಥದ್ರಿ ಸ್ನಾನ? ನನಗೆ ಗೊತ್ತು ಕಂಡ್ರೆ ನೀವು ಬೇಕು ಬೇಕು ಅಂತಾನೆ ಹಂಗೆ ಮಾಡಿದ್ದು ಅಂತ. ಅಲ್ರಿ, ನಮ್ಮ ರಂಜಿತ್ ಸರ್ ಅಂಥದ್ದು ಏನ್ರಿ ಮಾಡಿರೋದು ನಿಮ್ಗೆ? ಮಾತಾಡಿ ಸೀನಿಯರ್. ಕೋಟಿಗಟ್ಟಲೆ ಜನ ಮನುಷ್ಯನ ಅವತಾರ ಪುರುಷ ಅಂತೆಲ್ಲ ಹೊಗಳ್ತಾರೆ. ಅಂತ ಮನುಷ್ಯ ತಾವಾಗ ತಾವೇ ನಮ್ಮ ಮನೆಗೆ ಬಂದು ನಿಮ್ಮ ಕೈಯಲ್ಲಿ ಕಾಫಿ ಕುಡಿಬೇಕು ಅಂದ್ರು. ನಾನು ಅಷ್ಟು ಸಲ ಬಂದು ಕೇಳ್ಕೊಂಡೆ. ಕಡೆಗೂ ನಿಮ್ಮ ಹಠನೇ ಸಾಧಿಸ್ಬಿಟ್ರಲ್ಲ. ಅಂಥದ್ದು ಏನ್ರಿ ಮಾಡಿದ್ರು ಅವ್ರು ನಿಮ್ಗೆ? ನೀನ್ ಹಳ್ಸೋಗಿರೋ ರಾಜಕೀಯದ ಬಗ್ಗೆ ಮಾತಾಡಕ್ಕೆ ನನ್ ಪುರ್ಸೋತಿಲ್ಲ. ಇಲ್ಲಿಂದ ಹೋಗು. ತುಂಬಾ ಬದಲಾಗ್ತಿದ್ದೀರಾ ಸೀನಿಯರ್ ನೀವು. ಬನ್ರಿ ಆಚೆ. ನೀನ್ ಒಳಗ್ ಬಂದ್ರೆ ನನ್ ಮೇಲೆ ಆಣೆ. ನನ್ನಷ್ಟಕ್ಕೆ ನಾನೇ ಏನೋ ಮಾಡ್ಕೊಂತೀನಿ. ಅದನ್ನ ಹಾಳು ಮಾಡಕ್ ನಿನ್ಗೆ ರೈಟ್ಸ್ ಇಲ್ಲ. ಸೀನಿಯರ್, ನನ್ನ ರೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಒಂದೇ ಮಾತು 2 ಸಲ ಹೇಳಕ್ ನನ್ಗೆ ಇಷ್ಟ ಇಲ್ಲ. ಅದನ್ನ ತಿಳ್ಕೊಂಡು ನೀನ್ ದೂರ ಹೋದ್ರೆ ನಿನ್ಗೆ ಒಳ್ಳೇದು. ಭಗವಂತ, ನನ್ನ ಗಂಡ ಮಗುಕ್ಕಿಂತ ಮಗು ಕಣಪ್ಪ. ಅವನ ಮನಸ್ಸನ್ನ ಜಾಸ್ತಿ ನೋವಿಸ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸು ದೇವ್ರೆ. ಅವನ ಮನಸ್ಸಿಂದ ನನ್ನನ್ನು ದೂರ ಮಾಡು. ಹೇ ಡೂಡ್, ಬಾರೋ ಚೆಸ್ ಆಡೋಣ. ನನಗೆ ಮೂಡಿಲ್ಲ. ಸರಿ ಬಾಳೋಣ. ಏಯ್, ಅವಳಲ್ಲಿ ಕೂತ್ಕೊಂಡು ವ್ರತ ಮಾಡ್ತಾ ಇದ್ರೆ ಅವಳು ಸಹಾಯಕ್ಕೆ ನಿಂತ್ಕೊಳ್ಳೋದು ಬಿಟ್ಟು ಇವಳ ಜೊತೆ ಆಟ ಆಡ್ತಾ ಇದೀಯಾ? ಎದ್ ನಡಿಯೋ. ನಾನು ಅವ್ರ ಪಕ್ಕ ಕೂತ್ಕೊಂಡು ಗಂಟೆ ಎಲ್ಲ ಆಡಿಸ್ಬೇಕಾ ಡ್ಯಾಡ್? ಇಷ್ಟು ಕೇವಲವಾಗಿ ಮಾತಾಡ್ತಾರೆ. ಮಾಡ್ಕೊಳ್ಳಿ ಬಿಡು, ನೀನು ಆಡಮ್ಮ.
ಯಾಕೋ ಹಿಂಗೆ ಆಗಲ್ಕಾಯಿ ತಿನ್ನೋ ನಂಗಿದ್ಯಾ? ದೀದಿ, ನೀವ್ ವ್ರತ ಮಾಡ್ತಾ ಇರೋದಕ್ಕೆ ಈ ಬದ್ಮಾಶಿ ಹೀಗೆ ಆಡ್ತಾ ಇರೋದು.